ವೆಲ್ಕಮ್ ಟು ಪೌಷ್ಟಿಕ ಫುಡ್ ಚಾನೆಲ್. ಇಂದಿನ ವಿಡಿಯೋನಲ್ಲಿ ಸಬ್ಬಕ್ಕಿ ಮತ್ತು ಶಾವಿಗೆನ ಬಳಸಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಈ ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸ ತುಂಬಾ ರುಚಿಯಾಗಿರುತ್ತೆ. ಹಬ್ಬ, ಪೂಜೆ, ವಿಶೇಷ ಸಂದರ್ಭಗಳಲ್ಲಿ ಸುಲಭವಾಗಿ ಮಾಡ್ಬೋದು. ಸಬ್ಬಕ್ಕಿ ಮತ್ತು ಶಾವಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಇದೆರಡನ್ನ ಬಳಸಿ ಮಾಡುವಂಥ ಈ ಪಾಯಸ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮನೆ ಮಂದಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ ಲೀಟ್ರಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ಬಿಸಿಯಾಗೋದಕ್ಕಿಡೋಣ. ನೋಡಿ, ಹಾಲು ಕಾದು ಉಕ್ತಾ ಇದೆ. ಸ್ಟವ್ ಆಫ್ ಮಾಡಿಬಿಡೋಣ. ಬಿಸಿ ಹಾಲನ್ನು ಒಂದು ಕಪ್ಗೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೇಸರಿ ದಳನ ಹಾಕ್ಬಿಟ್ಟು ಸೈಡಲ್ಲಿ ಇಡೋಣ. ಇದೊಂದು ಸ್ವಲ್ಪ ನೆನಿಲಿ. ಕೇಸರಿ ದಳದ ಫ್ಲೇವರು ಮತ್ತು ರುಚಿ ಎಲ್ಲ ಹಾಲಿಗೆ ಚೆನ್ನಾಗಿ ಬಿಡುತ್ತೆ. ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸಣ್ಣ ಸಬ್ಬಕ್ಕಿ ಅಥವಾ ನೈಲಾನ್ ಸಬ್ಬಕ್ಕಿ ಅಂತ ಹೇಳ್ತಾರಲ್ಲ, ನೋಡಿ ಈ ರೀತಿಯಾಗಿರುತ್ತೆ. ನೀವು ದಪ್ಪ ಸಬ್ಬಕ್ಕಿ ಬರುತ್ತಲ್ಲ, ಅದನ್ನು ಕೂಡ ಬಳಸ್ಬೋದು. ಸಬ್ಬಕ್ಕಿನ ಹುರ್ಕೋಬೇಕು. ಸಬ್ಬಕ್ಕಿ ಚಿಟ್ಕೂಡೋದಕ್ಕೆ ಶುರು ಆಗುತ್ತೆ. ಆ ಹಂತ ಬರೋವರೆಗೂ ಹುರ್ಕೋಬೇಕು. ನೋಡಿ, ನೀವಿಲ್ಲಿ ನೋಡ್ಬೋದು, ಸಬ್ಬಕ್ಕಿ ಸಿಡಿತಾ ಇದೆ. ಇನ್ನೂ ಹುರಿಯೋಂಥ ಅವಶ್ಯಕತೆ ಇಲ್ಲ. ಸಬ್ಬಕ್ಕಿನ ಒಂದ್ಸರಿ ತೊಳಿಬೇಕು. ನೀವು ಇನ್ನೊಂದು ಕಪ್ಗೆ ತಕ್ಕೊಂಡಾದರೂ ತೊಳಿಬೋದು. ಇದು ತುಂಬ ಬಿಸಿ ಇರುತ್ತಲ್ಲ, ಹಾಗಾಗಿ ನಾನು ಇದೇ ಕಡಾಯಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಈ ರೀತಿ ಕೈ ಆಡಿಸಿ ಆ ನೀರನ್ನು ಚೆಲ್ಲಬೇಕು. ನೀರನ್ನು ಚೆಲ್ಬಿಟ್ಟು ಇನ್ನೊಂದ್ಸರಿ ತೊಳೆದ್ಬಿಟ್ಟು ತೊಗೊಳ್ಳೋಣ. ನೋಡಿ, ಸಬ್ಬಕ್ಕಿ ತೊಳೆದ್ಬಿಟ್ಟಿಟ್ಟಿದ್ದೀನಿ. ಹುರಿದಿರೋ ಅಂಥ ಸಬ್ಬಕ್ಕಿ. ಇದು ಬೇಯೋದಕ್ಕೆ 2 ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀನಿ. ಸಬ್ಬಕ್ಕಿನ ಚೆನ್ನಾಗಿ ಬಿಡಿ ಬಿಡಿ ಆಗೋವರೆಗೂ ಈ ರೀತಿ ಕೈ ಆಡಿಸ್ಬಿಟ್ಟು ಬೇಯೋದಕ್ಕೆ ಬಿಡೋಣ. ಸಬ್ಬಕ್ಕಿ ಬೇಯೋವಾಗ ಮಧ್ಯ ಮಧ್ಯೆ ಈ ರೀತಿ ಕೈ ಆಡಿಸ್ಬೇಕು. ನೋಡಿ, ಅರ್ಧದಷ್ಟು ಬೆಂದಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ನೋಡಿ, ಸಬ್ಬಕ್ಕಿ ಪೂರ್ತಿಯಾಗಿ ಬೆಂದಿದೆ. ನಾವು ಹಾಕ್ದಂಥ 2 ಕಪ್ಪಷ್ಟು ನೀರು ಕೂಡ ಹೀರ್ಕೊಂಬಿಟ್ಟಿದೆ. ಸಬ್ಬಕ್ಕಿ ಬೆಂದಿದೆ. ಇದನ್ನು ಸೈಡ್ಗೆ ಇಟ್ಬಿಡೋಣ. ಫ್ರೈಯಿಂಗ್ ಪ್ಯಾನ್ಗೆ 3 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು. ನಿಮ್ಗೆ ಎಷ್ಟು ಬೇಕಷ್ಟು ಸೇರಿಸ್ಕೋಬೋದು. ಒಂದು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಳ್ಳೋಣ. ಮೊದಲು ಗೋಡಂಬಿ ಹುರ್ಕೊಳ್ಳೋಣ. ಗೋಡಂಬಿ ಸುಮಾರು ಹುರಿದ ನಂತರ ದ್ರಾಕ್ಷಿ ಕೂಡ ಸೇರಿಸ್ಬಿಟ್ಟು ತುಪ್ಪದಲ್ಲಿ ಹುರ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಹುರಿದಿದ್ದಾಗಿದೆ. ಇದನ್ನ ಇನ್ನೊಂದು ಪ್ಲೇಟಿಗೆ ತೆಕ್ಕೋಬೇಕು. ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಅದೇ ಪ್ಯಾನ್ಗೆ 2 ಲವಂಗ ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಶಾವಿಗೆ ಸಿಹಿಬಾರ್ದು, ಸ್ವಲ್ಪ ಬಣ್ಣ ಬದಲಾಗಬೇಕು. ಸ್ವಲ್ಪ ಹೊಂಬಣ್ಣ ಬಂದರೆ ಸಾಕು. ನೋಡಿ, ಈ ಹದ ಬಂದರೆ ಸಾಕು.
1 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಶಾವಿಗೆ ಬೇಯೋದಕ್ಕೆ ಬಿಡೋಣ. ಶಾವಿಗೆ ಬೇಯೋವಾಗ ಮಧ್ಯ ಮಧ್ಯೆ ಕೈ ಆಡಿಸ್ಬೇಕು. ನೋಡಿ ಶಾವಿಗೆ ಬೆಂದಿದೆ. ಇನ್ನೂ ಬೇಯಿಸೋ ಅವಶ್ಯಕತೆ ಇಲ್ಲ, ಇದನ್ನು ತೆಗೆದುಬಿಡೋಣ. ಆವಾಗಲೇ ಬೇಯಿಸಿದ್ವಲ್ಲ ಸಬ್ಬಕ್ಕಿ, ಈ ಸಬ್ಬಕ್ಕಿಗೆ ಬೇಯಿಸಿದಂಥ ಶಾವಿಗೆನ ಸೇರಿಸ್ಬೇಕು. ಇದಕ್ಕಿವಾಗ ಕಾದ ಹಾಲನ್ನು ಸೇರಿಸೋಣ. ಅರ್ಧ ಲೀಟ್ರ್ ಹಾಲು ಕಾಯಿಸ್ಬಿಟ್ಟಿಟ್ಟಿದ್ವಲ್ಲ, ಆ ಹಾಲು ಅಷ್ಟನ್ನು ಸೇರಿಸೋಣ. ನೋಡಿ ಪಾಯಸ ಈ ಹದದಲ್ಲೇ ಇರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇದು ಮೀಡಿಯಮ್ ಆಗಿ ಸಿಹಿ ಕೊಡುತ್ತೆ. ಸಿಹಿ ಕರೆಕ್ಟಾಗಿ ಬೇಕು ಅಥವಾ ಸ್ವಲ್ಪ ಹೆಚ್ಚಿಗೆ ಬೇಕು ಅನ್ಸೋರು 1/4 ಕಪ್ಪಷ್ಟು ಹಾಕ್ಕೋಬೋದು. ಕೇಸರಿ ಹಾಲನ್ನು ಸೇರಿಸೋಣ. ಇದಿವಾಗ ಸಣ್ಣ ಉರಿನಲ್ಲಿ ಕುದಿಯೋದಕ್ಕೆ ಬಿಡಬೇಕು. ಹಾಗೆಯೇ ನಾನಿಲ್ಲಿ ಒಂದು 10 ಬಾದಾಮಿಗಳನ್ನ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಸೇರಿಸೋಣ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಗೋಡಂಬಿನ ಕೂಡ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಏಲಕ್ಕಿ 4ರಿಂದ 5 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಸಕ್ಕರೆ ಸೇರಿಸ್ಬಿಟ್ಟು ಪುಡಿ ಮಾಡೋದ್ರಿಂದ ಏಲಕ್ಕಿ ಬಾದಾಮಿ ಎಲ್ಲ ಫೈನಾಗಿ ಪುಡಿ ಆಗುತ್ತೆ. ನೋಡಿ ಕುದೀತಾ ಇರೋವಂಥ ಪಾಯಸಕ್ಕೆ ನಾವಿವಾಗ ಬಾದಾಮಿ ಎಲ್ಲ ಪುಡಿ ಮಾಡಿದ್ವಲ್ಲ, ಅದನ್ನು ಸೇರಿಸೋಣ. ಈ ರೀತಿ ಪುಡಿ ಮಾಡಿ ಸೇರಿಸೋದ್ರಿಂದ ಗೋಡಂಬಿ ಮತ್ತು ಬಾದಾಮಿನ ಕ್ರೀಮಿಯಾಗಿ ಬರುತ್ತೆ ಪಾಯಸ. ಪುಡಿ ಸೇರಿಸಿದ ನಂತರ ಇನ್ನೊಂದು ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ಸಾಕು. ಹಾಗೆಯೇ ಫ್ರೈ ಮಾಡಿದಂಥ ಗೋಡಂಬಿ ದ್ರಾಕ್ಷಿನ ಕೂಡ ಸೇರಿಸೋಣ. ಆದಷ್ಟು ಲೋ ಫ್ಲೇಮ್ನಲ್ಲೇ ಕುದಿಯೋಕ್ಕೆ ಬಿಡಬೇಕು, ಇಲ್ಲಾಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ನೋಡಿ ಪಾಯಸ ಕುದ್ದಿದ್ದು ಸಾಕು, ಸ್ಟವ್ ಆಫ್ ಮಾಡಿಬಿಡೋಣ. ರುಚಿಯಾದಂಥ ಶಾವಿಗೆ ಮತ್ತು ಸಬ್ಬಕ್ಕಿ ಪಾಯಸ ಸಿದ್ಧವಾಗಿದೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.